ನಮಸ್ಕಾರ ಎಲ್ಲರಿಗೂ ಸ್ವಾಗತ. ನಮ್ಮ ಹರೀಶ್ ಬ್ಲಾಗ್ಸ್ಗೆ ಸುಸ್ವಾಗತ. ಗೈಸ್, ಹೀಗೆ ಆಫೀಸ್ ಮುಗಿಸ್ಕೊಂಡು ಬರ್ತಾ ಒಂದು ಶಿವಸೂತ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ, ಕೇಳೋಣ ಬನ್ನಿ. ಅದು ಆಕ್ಚುಲಿ ನಿಮಗೆ ಬೆಳಗ್ಗೆ ಶಿವಸೂತ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಮ್ಗೆ ಆಫ್ ಆಗಬೇಕು, ಚಾರ್ಜಿಂಗ್ ಇರಲಿಲ್ಲ. ಈಗ ಹೇಳ್ತೀನಿ. ಸೊ ನಾನು ಈಗ ಒಂದನೇ ಸೂತ್ರ ಓದಿರೋ ಪ್ರಕಾರ ಶಿವ ಏನ್ ಹೇಳ್ತಾನೆ ಪಾರ್ವತಿಗೆ, ನೀನು ಏನಪ್ಪಾ ನಾನ್ ಮಾತಾಡೋದನ್ನ ನೀನು ಕೇಳಿಸ್ಕೊಳ್ತೀಯಲ್ವಾ, ಯಾರೇ ಆಗಿ. ಇವಾಗ ಒಂದು ಶಬ್ದ, ಎಕ್ಸಾಂಪಲ್ ಒಂದು ಶಬ್ದ ತಗೊಳ್ಳೋಣ, ಅಮ್ಮ ಅಂತ ತಗೊಳ್ಳೋಣ. ಸೊ ಇದಕ್ಕೆ ಅರ್ಥ ಕೊಟ್ಟಿರೋದಲ್ಲ ನಾವೇ ಅಲ್ವಾ? ಸೊ ಮೀನಿಂಗ್ ಎಲ್ಲ ಕೊಟ್ಟಿರೋದು ನಾವೇ, ಅದಕ್ಕೆ ಫೀಲಿಂಗ್ ಕೊಟ್ಟಿರೋದು ನಾವೇ. ಸೊ ಶಿವಸೂತ್ರದಲ್ಲಿ ಹೇಳೋ ಪ್ರಕಾರ ನಾನು ಮೈಂಡ್ ಆಗಕ್ಕಾಗಲ್ಲ, ನನ್ನ ದೇಹನೂ ಆಗಕ್ಕಾಗಲ್ಲ, ಇವೆಲ್ಲ ಬೇರೆ ಬೇರೆನೆ. ಓಕೆ, ನಾನು ಅದರಲ್ಲಿ ಗುರುತಿಸ್ಕೊಳ್ಬಾರದು ಅಂತ ಹೇಳ್ತಾರೆ. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ಇವನ್ ದ ಮೈಂಡ್. ವೈ? ಬಿಕಾಸ್ ಯಾವಾಗ ನಾವು ಗುರುತಿಸ್ಕೊಳ್ಳಲ್ಲ, ಹೀಗೋ ಅನ್ನೋದು ಬರಲ್ಲ, ಗುರುತಿಸ್ಕೊಳ್ಳಲ್ಲ ನಾವು, ಅವಾಗ ನಾವು ರಿಯಾಲಿಟಿನ ನೋಡಕ್ಕೆ ಸಾಧ್ಯ ಅಂತ ಹೇಳಿದ. ಸೊ ರಿಯಾಲಿಟಿ ಅಂದ್ರೆ ಏನು? ರಿಯಾಲಿಟಿ ಅಂದ್ರೆ ಎಕ್ಸಾಂಪಲ್ ನೋಡಿ, ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ನಾವು ಟೋಟಲಿ ಡಿಪೆಂಡ್ ಆನ್ ಮೈಂಡ್ ಏನ್ ಹೇಳುತ್ತೋ ಅದನ್ನೇ ಕೇಳಿಸ್ಕೊತಾ ಇರ್ತೀವಿ. ಮೈಂಡ್ ನೋಡಿ, ಅವನು ಒಳ್ಳೆಯವನು, ಕೆಟ್ಟವನು, ಒಳ್ಳೆಯವನು ಕೆಟ್ಟವನು ಅಂತ ಮೈಂಡ್ ಹೇಳ್ಬಿಡುತ್ತೆ ನಿಮ್ಗೆ. ಸೊ ಅದನ್ನ ನೀವು ಇಟ್ಕೊಂಡು ನೀವು ಮಾತಾಡ್ತೀರಾ. ಸೊ ನೀನ್ ಹೆಂಗೆ ಕಂಡುಹಿಡಿಬಹುದು? ಹೇಗೆ ನೋಡಿ, ಇವಾಗ ಎಕ್ಸಾಂಪಲ್ ಅಮ್ಮ ಅಂತ ಕರೆದ್ರಿ. ಓಕೆ, ಅಮ್ಮ ಅಂತ ಕರೆದಿದ ತಕ್ಷಣನೇ ನಿನಗೆ ಕೇಳಿಸುತ್ತೆ, ಫಸ್ಟ್ ನೀನು ಆ ಅರ್ಥಕ್ಕೆ ಹೋಗ್ತೀಯ. ಅಮ್ಮ ಅಂದ್ರೆ ಅಮ್ಮ ಜನ್ಮ ಕೊಟ್ಟವರು ಅಂತ ನಾವು ಫಸ್ಟ್ ಇಮಿಡಿಯೇಟ್ ಅಪೋಸಿಟ್ ಇಂದ ಅಮ್ಮ ಅಂತ ಬಂದ್ರೆ ನಾವು ಇಮಿಡಿಯೇಟ್ ನಮ್ಮ ಮೈಂಡ್ ವರ್ಕ್ ಆಗುತ್ತೆ ಅಲ್ವಾ? ನಮ್ಮ ಮೈಂಡ್ ವರ್ಕ್ ಆಗುತ್ತೆ. ಹೇಗೆ ಅಂದ್ರೆ, ಅಮ್ಮ ಅಂತ ಹೇಳಿದ ತಕ್ಷಣ ನಾನ್ ನಿನಗೆ ನಿನ್ನ ಮೈಂಡ್ ರಿಯಾಕ್ಟ್ ಮಾಡುತ್ತೆ, ನಮ್ಮ ಜನ್ಮ ಕೊಟ್ಟಿರೋ ತಾಯಿ ಅಂತ. ಸೊ ನಾನ್ ಏನೇ ಹೇಳ್ಬೇಕಾದ್ರೂ ನಿಮ್ಗೆ ನೀವು ಮೈಂಡ್ ಮುಖಾಂತರ ನೀವು ಯೋಚನೆ ಮಾಡಿದ್ರೆ ಇಟ್ಸ್ ನಾಟ್ ರಿಯಾಲಿಟಿ. ಸೊ ನೀವು ಎಲ್ಲಿ ಏನಕ್ಕೆ ಅಂದ್ರೆ, ಓಕೆ, ನೀವು ಅಲ್ಲಿ ಮೀನಿಂಗ್ ತಿಳ್ಕೊಂಡು ನೀನು ರಿಪ್ಲೈ ಮಾಡ್ತೀಯ. ಓಕೆ, ಅದೊಂದು ಅಂತ ಸರಿ ಆಯ್ತು. ಇನ್ನೊಂದು, ಅದೇ ಅಮ್ಮ ಅಂತ ಹೇಳಿದ ತಕ್ಷಣನೇ ಸೌಂಡ್ ಬರುತ್ತೆ. ಅಮ್ಮ ಸೌಂಡ್ ಮುಖಾಂತರ ಬರುವಂತ ನಿನ್ನ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ. ಹೇಗೆ? ಕಿವಿ ಮುಖಾಂತರ ಸೌಂಡ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಮೈಂಡ್ನು ರಿಸೀವ್ ಆಯ್ತು, ಬಾಡಿಗೂ ರಿಸೀವ್ ಆಯ್ತು. ಸೊ ನಿನಗೇನ್ ರಿಸೀವ್ ಆಯ್ತು ಅಂದ್ರೆ ದ ಫೀಲಿಂಗ್. ಆ ಫೀಲಿಂಗ್ ಅನ್ನೋದೇ ನೀನು. ಆ ಫೀಲಿಂಗ್ ಈಸ್ ಎ ಬ್ರಿಡ್ಜ್. ಆ ಫೀಲಿಂಗ್ ಈಸ್ ನಥಿಂಗ್ ಬಟ್ ಎ ಬ್ರಿಡ್ಜ್ ಬಿಟ್ವೀನ್ ಮೈಂಡ್ ಅಂಡ್ ಬಾಡಿ. ಸೊ ಫೀಲಿಂಗ್ ಅನ್ನೋದು ಸೆಂಟರ್ ಅಲ್ಲಿ ಬ್ರಿಡ್ಜ್, ಆ ಕಡೆ ಮೈಂಡು, ಈ ಕಡೆ ಬಾಡಿ. ಸೊ ಪ್ರತಿ ಶಿವಸೂತ್ರದಲ್ಲಿ ಹೇಳೋದು ಹೀಗೆ, ಯಾವಾಗ್ಲೂ ಏನಂತಾರೆ, ಫೀಲಿಂಗ್ ಇಂದ ಹೋಗ್ಬೇಕು. ನೀವ್ ಎಕ್ಸಾಂಪಲ್ ಏನೋ ಒಂದು ಪ್ರತಿಯೊಬ್ಬ ಮಾತಾಡ್ಬೇಕಾದ್ರೂ ನೀವು ಆ ವರ್ಡ್ಗೆ ನೀವು ಫೀಲ್ ತಗೊಂತ ಫೀಲಿಂಗ್ಸ್ ಅಲ್ಲಿ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ, ತಿಳ್ಕೊಂಡು ಕಿವಿ ಮುಖಾಂತರ ಸೌಂಡ್ ಮುಖಾಂತರ ತಿಳ್ಕೊಂಡು ನೆಕ್ಸ್ಟ್ ಅದ್ರದ್ದು ಮೀನಿಂಗ್ಗೆ ಬರ್ಬೇಕು. ಅವಾಗ್ಲೇ ನಿಮ್ಗೆ ರಿಯಾಲಿಟಿ ಗೊತ್ತಾಗತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಉಲ್ಟಾ ಆಗ್ತಾ ಇದೀವಿ. ಫಸ್ಟ್ ಅದ್ರದ್ದು ಅರ್ಥ ತಗೊಳ್ತಾ ಇದೀವಿ. ಎಕ್ಸಾಂಪಲ್ ಅಮ್ಮ ಅಂದಿದ ತಕ್ಷಣ ಜನ್ಮ ಕೊಟ್ಟವರು, ಆಮೇಲೆ ಸೌಂಡ್ ನ ತಗೊಳ್ತಾ ಇದೀವಿ, ಆಮೇಲೆ ಫೀಲಿಂಗ್ಗೆ ಹೋಗ್ತಾ ಇದೀವಿ. ಸೊ ಇಟ್ ಇಸ್ ಅ ರಾಂಗ್ ವೇ. ಸೊ ಪ್ರತಿಯೊಬ್ಬ ಮನುಷ್ಯನು ತಾನು ಹೇಗೆ ಅಂದ್ರೆ ಫಸ್ಟ್ ಫೀಲಿಂಗು,
ಆಮೇಲೆ ಸೌಂಡ್, ಆಮೇಲೆ ಮೀನಿಂಗ್ ಉಲ್ಟಾ ಹೋಗ್ಬೇಕು. ಸೊ ಏನಕ್ಕೆ ಈ ತರ ಹೇಳ್ತಾನೆ ಶಿವ ಅಂದ್ರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ ಟು ಸಿ ಯುವರ್ ಸೆನ್ಸ್, ಸಿ ಯುವರ್ ಸೋಲ್. ನೀವೇನಾದ್ರೂ ಕಲ್ತ್ಕೋಬಹುದು, ನಿಮ್ನ ನೀವು ನೋಡಕ್ಕೆ ಅವಾಗ್ಲೇ ಸಾಧ್ಯ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತ ಆಗೋದಿಲ್ಲ. ವಿಲ್ ಬಿ ಇನ್ ಎ ಮೈಂಡ್ ಓರಿಯೆಂಟೆಡ್ ಪರ್ಸನ್. ಯು ಕೆನಾಟ್ ಇವನ್ ನೋಡಿ, ಈಗ ನಾವು ಒಂದು ಏನೋ ಏನ್ ಹೇಳ್ತಾರೆ, ಒಂದು ಕೋಡ್ ಹಾಕೊಂಡ್ಬಿಟ್ಟಿರ್ತೀವಿ ಮೈಂಡ್ ಅಲ್ಲಿ. ಸೊ ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ದಿಸ್, ಐ ಆಮ್ ದಟ್, ಬಟ್ ವಿ ಹ್ಯಾವ್ ಟು ರಿಮೂವ್ ದಟ್. ಒನ್ಸ್ ದಟ್ ಈಸ್ ಎ ಜಾಬ್, ದಟ್ ಈಸ್ ನಾಟ್ ಎ ಯು, ಇಟ್ಸ್ ವರ್ಕ್ ದಟ್ ಈಸ್ ಯು ಆನ್ ಫಾರ್ ದ ಲಿವಿಂಗ್. ಓಕೆ, ಅದು ನೀನಲ್ಲ. ನೀನಾಗಿರ್ಬೇಕು ಅಂದ್ರೆ ನಿನ್ನ ಫೀಲಿಂಗ್ಸ್ನ ಕೇಳಬೇಕು. ಫೀಲಿಂಗ್ಸ್ ಇಂದ ಸೌಂಡ್ಸ್ಗೆ ಹೋಗ್ಬೇಕು, ಸೌಂಡ್ಸ್ ಇಂದ ಅರ್ಥಕ್ಕೆ ಹೋಗ್ಬೇಕು. ಅವಾಗ್ಲೇ ನೀನು ತಿಳ್ಕೊಳಕ್ ಸಾಧ್ಯ ಅಂತ ಶಿವಪುರಾಣದಲ್ಲಿ ಹೇಳ್ತಾರೆ. ಇದು ಒಂದನೇ ಒಂದು ಭಾಗ. ದಿಸ್ ಈಸ್ ಒನ್ ಆಫ್ ದ ಸೂತ್ರ. ಏನಂದ್ರೆ 112 ಇದೆಯಲ್ವಾ, ಯಾವ್ದನ ಒಂದು ನಮ್ಗೆ ಸೂಟ್ ಆಗ್ಬಿಡುತ್ತೆ ಗೈಸ್. ಯಾವ್ದಂತ ಗೊತ್ತಾಗಲ್ಲ, ಎಲ್ಲಾನು ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. 112 ತಿಳ್ಕೊಬಿಟ್ರೆ ಯಾವ್ದು ನಿಮಗೆ ಸೇರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಗೈಸ್, ಏನಪ್ಪ ಅಂದರೆ, ನಾವು ಎಷ್ಟೊಂದು ತಿಳ್ಕೊಂಡಿರ್ತೀವಿ ಸ್ಪಿರಿಚುಯಾಲಿಟಿ ಬಗ್ಗೆ, ಬಟ್ ಅದು ತಿಳ್ಕೊಂಡಿರೋದು ಒಳಗಡೆ ಇರೋದ್ರಿಂದ ಈಚೆ ಬರಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಆಗ್ತವೆ. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ, ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಮನಸ್ಸಿಂದ ಒಳಗಡೆ ಇರೋದು ಹೇಗೆ ತಿಳಿಸ್ಬೇಕು ಜನಗಳಿಗೆ ಅನ್ನೋದು ತುಂಬ ಡಿಫಿಕಲ್ಟಿ ಇರುತ್ತೆ. ಅದು ಇನ್ನೂ ಬೆಳೆಯೋ ಚಿಕ್ಕವರಲ್ವ ಸ್ಪಿರಿಚುಯಾಲಿಟಿಯಲ್ಲಿ. ಸೊ ಅದನ್ನು ಹೇಗೆ ಹೇಳೋದು ಅನ್ನೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಹೋಗ್ತಾ ಅದು ಇಂಪ್ರೂವ್ ಆಗುತ್ತೆ ಅನ್ಕೊತೀನಿ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಈ ಬ್ಲಾಗನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಬೇರೆ ವಿಷಯ ಬಗ್ಗೆ ತಿಳ್ಕೊಳ್ತಾ ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ಕಾರ, ಬಾಯ್.